ಹಾಯ್ ಹಲೋ ಆ್ಯಂಡ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಟಾಪಿಕ್ ಬಂದ್ಬಿಟ್ಟು GoPro Hero9 ಅಡ್ವೆಂಚರ್ ಕ್ಯಾಮ್ರಾ ಅನ್ಬಾಕ್ಸಿಂಗು. ಸೊ ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಈ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಕಮೆಂಟು ಶೇರ್ ತಪ್ಪದೇ ಮಾಡಿ. ಸೊ ಇದರಿಂದ ನನ್ನ ಚಾನಲ್ ಇಂಪ್ರೂವ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅನ್ಬಾಕ್ಸಿಂಗ್. ನಾನು ಇದನ್ನ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಅದಕ್ಕೂ ಮುಂಚೆ ನಾನು 2 times ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಸೊ 2 ಸಲ ನನಗೆ ಡೂಪ್ಲಿಕೇಟ್ ಪ್ರಾಡಕ್ಟ್ ಬಂದಿತ್ತು. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಒರಿಜಿನಲ್ಲು ಮತ್ತು ಡೂಪ್ಲಿಕೇಟ್ ಪ್ರಾಡಕ್ಟ್ ಹೆಂಗೆ ಐಡೆಂಟಿಫೈ ಮಾಡೋದು ಅಂತ ಹೇಳ್ತೀನಿ. ಸೊ ಒರಿಜಿನಲ್ ಪ್ರಾಡಕ್ಟ್ ನೀವು ತೊಗೊಂಡಿದ್ರೆ ಸೊ ನಿಮಗೆ ಫಸ್ಟು ಇದು GoPro ಅಫಿಷಿಯಲ್ ಪ್ರಾಡಕ್ಟ್ ಇಂಡಿಯಾ ಅಂತ ಒಂದು ಹೋಲೋಗ್ರಾಮ್ ಬರುತ್ತೆ. ಸೊ ಇದು ಕಾಣಿಸ್ತಿದೆಯಲ್ಲ, ಸೊ ಇದನ್ನ ನೋಡ್ಕೋಬೇಕು ನೀವು. ಸೊ ಇದು ಇದ್ದರೆ ಒರಿಜಿನಲ್ ಪ್ರಾಡಕ್ಟ್ ಅಂತ. ಆಮೇಲೆ ಇದು ಬಿಟ್ಟು ಇನ್ನೂ 2 ಇದೆ, ಸೊ ಅದನ್ನ ತೋರಿಸ್ತೀನಿ. ಇನ್ನೊಂದು ಸೆಕೆಂಡ್ ಬಂದುಬಿಟ್ಟು ಈ ಪ್ರೈಸ್ ಸ್ಟಿಕ್ಕರು. ಸೊ ಈ ಪ್ರೈಸ್ ಸ್ಟಿಕ್ಕರ್ ಒಂದು ನೀವು ನೋಡ್ಕೋಬೇಕು. ಆಮೇಲೆ ಥರ್ಡ್ ಒನ್ನು ವಾರಂಟಿ ಕಾರ್ಡು, ಅದು ಬಾಕ್ಸ್ ಒಳಗಿದೆ, ನಿಮ್ಗೆ ತೋರಿಸ್ತೀನಿ. ಸೊ ಬಟ್ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದಾಗ ನನಗೆ ಈ 3ರಲ್ಲಿ ಒಂದು ಇರಲಿಲ್ಲ. ಸೊ ಹಂಗಾಗಿ ನಾನು 2 ಸಲನೂ ವಾಪಸ್ ರಿಟರ್ನ್ ಮಾಡಿಬಿಟ್ಟೆ. ಸೊ ಎನಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಬಂದರೆ ಸೊ ನೀವು GoPro ಸರ್ವಿಸ್ ಸೆಂಟ್ರಿಗೆ ಹೋದಾಗ ಆವಾಗ ನಿಮಗೆ ಇಶ್ಯೂ ಆಗ್ಬೋದು. ಈ ಹಾಲೋಗ್ರಾಮ್ ಇರಲಿಲ್ಲ, ಆಮೇಲೆ ವಾರಂಟಿ ಕಾರ್ಡ್ ಇರಲಿಲ್ಲ ಅಂದರೆ ಸೊ ದಯವಿಟ್ಟು ಅದನ್ನು ಒಂದು ಸಲ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ. ಸೊ ಇವಾಗ ನೋಡೋಣ ನಮ್ಮ GoPro Hero9 ಬಾಕ್ಸಲ್ಲಿ ಏನೇನಿದೆ ಅಂತ. ಸೊ ಫಸ್ಟು ನಿಮಗೆ ಹೊರಗಡೆ ಏನೇನು ಕೊಟ್ಟಿದ್ದಾರೆ ಅದನ್ನ ಗೋತ್ರೂ ಮಾಡ್ತೀನಿ. ಸೊ ಫಸ್ಟು ನಿಮಗೆ GoPro ಲೋಗೋ ಇದೆ. ಆಮೇಲೆ ನಾನು ಹೇಳಿದ್ನಲ್ಲ ಅದೇ ಥರ ಆಫಿಷಿಯಲ್ ಇಂಡಿಯಾ ಹೋಲೋಗ್ರಾಮ್ ಇದೆ. ಆಮೇಲೆ ನಿಮಗೆ ಸ್ಟೆಬಿಲೈಸೇಷನ್ ಹೈಪರ್ ಸ್ಮೂತ್ 3.0 ಇದೆ. ಸೊ ಇಲ್ಲಿ Hero9 ಬ್ಲ್ಯಾಕ್ ಅವ್ರದ್ದು ಇದು ಇದೆ. ಆಮೇಲೆ ದಿಸ್ ದ ಕ್ಯಾಮ್ರಾ ಪಿಕ್ಚರ್. ಆಮೇಲೆ ಇಲ್ಲಿ ನಿಮಗೆ ಸೊ 20 ಮೆಗಾಪಿಕ್ಸೆಲ್ ಫೋಟೋಸ್ ತೊಗೋಬೋದು ನೀವು. ಆಮೇಲೆ ವಿಡಿಯೋ 5K 30 FPS ಸ್ಪೀಡು ಮತ್ತು 4K 60 FPS ಸ್ಪೀಡಲ್ಲಿ ವಿಡಿಯೋ ಮಾಡ್ಬೋದು. ಆಮೇಲೆ ಇದು ಇನ್ನೊಂದು ಮೇನ್ ಅಡ್ವಾಂಟೇಜ್ ಅಂದರೆ ಇದ್ರದ್ದು ಅಂಡರ್ ವಾಟರ್ ನೀವು ಫೋಟೋಸು ಮತ್ತು ವಿಡಿಯೋಸ್ ಎಲ್ಲ ಮಾಡ್ಬೋದು. ಸೊ ಇಟ್ ವಿಲ್ ಸಪೋರ್ಟ್ ಅಪ್ ಟು 33 feet ಅಂಡರ್ ವಾಟರ್. ಸೊ ಇದು ಅಪ್ರಾಕ್ಸಿಮೇಟ್ಲಿ ಬಂದುಬಿಟ್ಟು 10 meter ಬಂದುಬಿಡುತ್ತೆ. ಆಮೇಲೆ ಲೈವ್ ಸ್ಟ್ರೀಮಿಂಗು, ಸೊ ನೀವು ಯೂಟ್ಯೂಬು ಮತ್ತು ಇನ್ಸ್ಟಾ ಫೇಸ್ಬುಕ್ಕಲ್ಲಿ ಲೈವ್ ಸ್ಟ್ರೀಮಿಂಗ್ ಮಾಡ್ತೀರಾ ಅಂದರೆ ಸೊ 1080p ಸ್ಪೀಡಲ್ಲಿ ನೀವು ಲೈವ್ ಸ್ಟ್ರೀಮಿಂಗ್ ಮಾಡ್ಬೋದು. ಆಮೇಲೆ ಈ ಕಡೆ ಬಂದುಬಿಟ್ರೆ ಸೊ ಇದರಲ್ಲೂ ಸೇಮ್ ಅದೇ ಇದು ಕೊಟ್ಟಿದ್ದಾರೆ ಎಲ್ಲ ಇನ್ಫಾರ್ಮೇಷನ್ನು. ಸೊ ಎಕ್ಸ್ಟ್ರಾ ಇಲ್ಲೇನಿದೆ ಅಂದರೆ ನೀವು ಸ್ಲೋ ಮೋಷನ್ ವೀಡಿಯೋಸ್ ಮಾಡ್ಬೋದು 8x. ಆಮೇಲೆ ಡೇಟಾ ಓವರ್ಲೇಸ್ ಹಾಕ್ಬೋದು ನೀವು ವೀಡಿಯೋ ಮಾಡ್ತಿರ್ಬೇಕಾದ್ರೆ. ಆಮೇಲೆ 3.0 ಟೈಮ್ ರ್ಯಾಂಪ್ ಫೀಚರ್ ಇದೆ. ಆಮೇಲೆ ನೀವು ಸ್ಮಾರ್ಟ್ಫೋನ್ ಎಲ್ಲ ಇರುತ್ತಲ್ಲ, ಸೊ ಸೂಪರ್ ಫೋಟೋ ಪ್ಲಸ್ HDR ಇದೆ. ರಾ ಫೋಟೋಸ್ನು ತೊಗೋಬೋದು. ಟಚ್ ಸ್ಕ್ರೀನ್ ಇದೆ. ಆಮೇಲೆ ಇದನ್ನ ನೀವು ಆ್ಯಸ್ ಅ ವೆಬ್ ಕ್ಯಾಮ್ ಆಗು ಯೂಸ್ ಮಾಡ್ಕೋಬೋದು. ಟಚ್ ಸ್ಕ್ರೀನ್ ನನಗೆ ಅಷ್ಟೊಂದು ಇದು ಸ್ಮೂತ್ ಅಂತ ಅನ್ನಿಸ್ಲಿಲ್ಲ, ಬಟ್ ದಟ್ಸ್ ಓಕೆ, ಫೈನ್. ಆಮೇಲೆ ಈ ಕಡೆ ಬಂದುಬಿಟ್ಟು ಪ್ರೈಸ್ ಸ್ಟಿಕ್ಕರ್ ಇದೆ. ಸೊ ಇಲ್ಲಿ ನೋಡಿದ್ರೆ ನೀವು ಪ್ರೈಸ್ ಸ್ಟಿಕ್ಕರ್ ಇದೆ. ಆಮೇಲೆ ಇಲ್ಲಿ ಕೆಳಗಡೆ ನೀವು ಆ್ಯಪ್ ಸ್ಟೋರಿಂದನೂ ಐಫೋನಲ್ಲಿ GoPro ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಇದು ಮಾಡ್ಕೋಬೋದು. ಆಮೇಲೆ ಗೂಗಲ್ ಪೇಯಲ್ಲೂ ಮಾಡ್ಕೋಬೋದು. ಈ ಕಡೆ ಬಂದುಬಿಟ್ಟು ಇಲ್ಲಿ ನಿಮಗೆ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ಎಲ್ಲ ಫೋಟೋಸ್ ಕೊಟ್ಟಿದ್ದಾರೆ. ಸೊ ನಿಮಗೆ ಬಾಕ್ಸ್ನ ತೆಗೆದುಬಿಟ್ಟು ತೋರಿಸ್ತೀನಿ. ಸೊ ಒನ್ಸ್ ನೀವು ಪೇಪರ್ ಬಾಕ್ಸಿಂದ ತೆಗೆದ್ಮೇಲೆ ನಿಮಗೆ ಸಖತ್ತಾಗಿರೋ ಪೌಚ್ ಸಿಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಹ್ಯಾಂಡಿಯಾಗಿದೆ. ನೀವು ಬೈಕಲ್ಲಿ ಹೋಗ್ತಿರ್ಬೇಕಾದ್ರೂ ಮುಂದೆ ಇಟ್ಕೊಂಡು ಹೋಗ್ಬೋದು. ಸೊ ಬ್ಯಾಗಲ್ಲೂ ಆರಾಮಾಗಿ ಇಟ್ಕೋಬೋದು. ಸೊ ನೀವು ಒಂದು ಅನ್ಜಿಪ್ ಮಾಡಿದ್ಮೇಲೆ ಸೊ ನಿಮಗೆ ಒಳಗಡೆ ಸೊ ಯೂಸರ್ ಮ್ಯಾನ್ಯಲ್ಸು, ವಾರಂಟಿ ಕಾರ್ಡ್ ಎಲ್ಲ ಇದೆ, ಕ್ಯಾಮ್ರಾ ಎಲ್ಲ ಇದೆ. ಸೊ ಒಂದೊಂದಾಗಿ ನೋಡೋಣ ಏನೇನಿದೆ ಅಂತ. ಸೊ ನೋಡಿ, ಇದು ತ್ರಿಲೋಪಿಲಿಯ ಕಾರ್ಡು ಜಾಯಿನ್ ಆಗೋಕ್ಕೆ ಕೊಟ್ಟಿದ್ದಾರೆ. ಸೊ ಇದು ನನಗೆ ಅಷ್ಟೊಂದೇನು ಯೂಸ್ ಇಲ್ಲ, ಸ್ಕ್ಯಾಮು, ಸುಮ್ಮನೆ ಅದು ದುಡ್ಡು ಗಿಡ್ಡು ಅಂತಿದೆ. ಆಮೇಲೆ ನಿಮಗೆ ಹೇಳಿದ್ನಲ್ಲ, ಸೊ 1 year ಎಕ್ಸ್ಟೆಂಡೆಡ್ ವಾರಂಟಿ ಇರುತ್ತೆ GoPro ಇಂದಾನೆ ಆಫಿಷಿಯಲ್ಲು. ಸೊ ದಿಸ್ 1 year ಎಕ್ಸ್ಟೆಂಡೆಡ್ ವಾರಂಟಿ ಕಾರ್ಡು. ಆಮೇಲೆ ಇದು GoPro ಸಬ್ಸ್ಕ್ರೈಬ್ ಆಗಬೇಕು ಅಂತ ಇದೆ ಇದು. ಸೊ ನೀವು ಸ್ಕ್ಯಾನ್ ಮಾಡಿ ಸಬ್ಸ್ಕ್ರೈಬ್ ಹಾಕೋಬೋದು. ಆಮೇಲೆ ಇದು ಸ್ವಲ್ಪ ಸ್ಟಿಕ್ಕರ್ಸ್ ಇದೆ. ಆಮೇಲೆ ಮೌಂಟಿಂಗ್ ಎಲ್ಲ ಹೆಂಗೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಹೆಲ್ಮೆಟಿಗೆ. ಸೊ ಈ ಸ್ಟಿಕ್ಕರ್ಸ್ ಎಲ್ಲ ನೀವು ಹೆಲ್ಮೆಟಿಗೆ ಅಥವಾ ಬೈಕಿಗೆ ಎಲ್ಲಿ ಬೇಕಾದರೂ ಅಂಟಿಸ್ಕೋಬೋದು. ಆಮೇಲೆ ಇದು ಯೂಸರ್ ಮ್ಯಾನ್ಯುವಲ್ ಇದೆ ಇದು. ಸೊ ಇದರಲ್ಲೆಲ್ಲ ನೀವು ನೋಡ್ಕೋಬೋದು ಹೆಂಗೆ ಯೂಸ್ ಮಾಡ್ಬೋದು ಏನು ಅಂತ ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ಓಕೆ, ಸೊ ಫಸ್ಟ್ ಬಂದುಬಿಟ್ಟು ನಮ್ಮ ಮೇನ್ ಫೀಚರ್ ಇದೆ ಕ್ಯಾಮ್ರಾ. ಸೊ ಈ ಕ್ಯಾಮ್ರಾನ ನೀವು ನೋಡಿದ್ರೆ ಸೊ ನೋಡಿ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ. ಆಮೇಲೆ ತುಂಬ ನೋಡೋಕ್ಕೂ ಒಂಥರ ಚೆನ್ನಾಗಿದೆ. ಸೊ ನಿಮಗೆ ಇದು ಸ್ಕ್ರ್ಯಾಚ್ ಗಾರ್ಡ್ ಇದೆ ಮೇಲೆ. ಸೊ ನೀವು ಅದನ್ನ ತೆಗಿಬೋದು. ನಾನು ಆಲ್ರೆಡಿ ತೆಗೆದಿದ್ದೆ. ಆಮೇಲೆ ಇದು ಬಂದುಬಿಟ್ಟು ಲೆನ್ಸು. ಸೊ ಇದನ್ನ ನೀವು ರಿಮೂವ್ ಮಾಡ್ಬೋದು ಲೆನ್ಸು.
ಸೊ ಇದು ಬಂದುಬಿಟ್ಟು ಫ್ರಂಟ್ ಸ್ಕ್ರೀನು. ಆಮೇಲೆ ಇಲ್ಲಿ ಗೋಪ್ರೋ ಲೋಗೋ ಇದೆ. ಆಮೇಲೆ ಇಲ್ಲಿ 9 ಬ್ಲ್ಯಾಕ್ ಅಂತ ಇದೆ. ಸೊ ಇದು ಪವರ್ ಆನ್ ಆಫ್ ಬಟನ್ನು. ಇದು ಕ್ಯಾಪ್ಚರ್ ಮಾಡೋಕ್ಕೆ, ನೀವು ಫೋಟೋ ಕ್ಯಾಪ್ಚರ್ ಮಾಡೋಕ್ಕೆ, ವಿಡಿಯೋ ಆನ್ ಮಾಡೋಕ್ಕೆ. ಆಮೇಲೆ ನೀವು ಇದನ್ನ ತೆಗೆದುಬಿಟ್ಟು ಬ್ಯಾಟ್ರಿ ಇನ್ಸರ್ಟ್ ಮಾಡ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ಅಂತ. ಸೊ ಇದು ಕೇಬಲ್ ಮೌಂಟ್ಸ್ ಇದು. ಸೊ ಇದನ್ನ ಹಾಕಿಬಿಟ್ಟು ನೀವು ಮೌಂಟ್ ಮಾಡ್ಬೋದು ಎಲ್ಲಿ ಬೇಕಾದರೂ. ಸೊ ಇದು ಕ್ಯಾಮ್ರಾ. ಸೊ ಇದಾದಮೇಲೆ C-type USB ಕೇಬಲ್ ಇದೆ ಚಾರ್ಜ್ ಮಾಡ್ಕೊಳ್ಳಿಕ್ಕೆ. ಸೊ ಅಡಾಪ್ಟರ್ ಇಲ್ಲ. ಸೊ ನೀವು ಎಕ್ಸಿಸ್ಟಿಂಗ್ ನಿಮ್ಮ ಮೊಬೈಲ್ ಅಡಾಪ್ಟರಿಂದನೇ ಚಾರ್ಜ್ ಮಾಡ್ಕೋಬೋದು. ನಾರ್ಮಲ್ C-type USB ಕೇಬಲು. ದ ಮೇನ್ ಥಿಂಗ್ ದಿಸ್ ದ ಬ್ಯಾಟ್ರಿ, ಗೋಪ್ರೋ ಅಫಿಷಿಯಲ್ ಬ್ಯಾಟ್ರಿ ಇದು. ಸೊ ನೋಡಿ ಈ ಥರ ಇದೆ ಇದು. ಇದನ್ನ ನೀವು ಹಾಕಿದ್ಮೇಲೆ ರಿಮೂವ್ ಮಾಡೋಕ್ಕೆ ಆ ಥರ ಇದು ಕೊಟ್ಟಿದ್ದಾರೆ ಇದು. ಆ್ಯಂಡ್ ದೆನ್ ದಿಸ್ ಇಸ್ ದಿ ಮೌಂಟಿಂಗ್ ಮಾಡೋಕ್ಕೆ ಇದು. ಸೊ ಇದು ಕ್ರಾಸ್ ಮೌಂಟ್ ಇದೆ. ಸೊ ನಿಮಗೆ ಒಂದೊಂದು ಹೆಲ್ಮೆಟ್ಟು ಕ್ರಾಸ್ ಇರುತ್ತಲ್ಲ, ಸೊ ಅದಕ್ಕಾಗಿ ಕ್ರಾಸ್ ಮೌಂಟಿಂಗ್ ಇದೆ. ಸೊ ನಿಮಗೆ ಫ್ಲ್ಯಾಟ್ ಬೇಕು ಅಂದರೆ ಫ್ಲ್ಯಾಟ್ ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು. ಈ ಫ್ಲಿಪ್ಕಾರ್ಟಲ್ಲೂ ಇದೆ, ಅಮೆಝಾನಲ್ಲೂ ಇದೆ. ಸೊ ಆಮೇಲೆ ಇದು ಸ್ಕ್ರೀವ್ ಇದೆ ಇದು. ಸೊ ನೀವು ಮೌಂಟ್ ಎಲ್ಲ ಆದಮೇಲೆ ಟೈಟ್ ಮಾಡೋಕ್ಕೆ ಸ್ಕ್ರೀವ್ ಇದೆ. ಸೊ ಈ ಥರ ಇದರಲ್ಲಿ ಹಾಕಿ ಈ ಥರ ಸ್ಕ್ರೀವ್ ಟೈಟ್ ಮಾಡ್ಕೋಬೋದು, ಹೆಂಗೆ ಅಡ್ಜಸ್ಟ್ ಮಾಡ್ಕೋಬೋದು ನೀವು. ಸೊ ಅದಾದಮೇಲೆ ನೋಡಿ ಈಗ ಹೆಂಗೆ ಆನ್ ಮಾಡಬೇಕು ಅಂತ ತೋರಿಸ್ತೀನಿ ನಾನು ನಿಮಗೆ. ಸೊ ಫಸ್ಟು ಬ್ಯಾಟ್ರಿ ಹಾಕೋಣ ಒಳಗಡೆ. ಸೊ ಬ್ಯಾಟ್ರಿ ಹಾಕಬೇಕು ಅಂದರೆ ಇದು ಇದೆಯಲ್ಲ, ಸೊ ಇದನ್ನ ನೀವು ಜಸ್ಟ್ ಈ ಥರ ಪ್ರೆಸ್ ಮಾಡಬೇಕು ಮೇಲೆ. ಸೊ ಪ್ರೆಸ್ ಮಾಡಿ ಈ ಥರ ಪುಲ್ ಮಾಡಿದ್ರೆ ಸೊ ಇದು ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಬ್ಯಾಟ್ರಿ ಹಾಕಬೇಕು. ಇವಾಗ ನಾನು ಹಾಕ್ಬಿಟ್ಟು ತೋರಿಸ್ತೀನಿ. ಸೊ ಈ ಥರ ಬ್ಯಾಟ್ರಿ ಹಾಕಿದ್ರೆ ಓಕೆ. ಸೊ ಇದು ಬ್ಯಾಟ್ರಿ ಹಾಕಿದ್ದೇವೆ ನಾವು. ಸೊ ನೀವು ತೆಗಿಬೇಕಂದ್ರೆ ಮತ್ತೆ ಇದನ್ನ ಯೂಸ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಏನಂತ ಅಂದರೆ, ಸೊ ಇಲ್ಲಿ ಗ್ಯಾಪ್ ಕಾಣಿಸ್ತಿದೆಯಲ್ಲ, ಸೊ ಇದು ಮೆಮೊರಿ ಕಾರ್ಡ್ ಸ್ಲಾಟ್ ಇದು. ಸೊ ಇಲ್ಲಿ ನೀವು ಮೆಮೊರಿ ಕಾರ್ಡ್ ಇನ್ಸರ್ಟ್ ಮಾಡ್ಕೋಬೋದು. ಸೊ ನಾನು ಆಲ್ರೆಡಿ ಮೆಮೊರಿ ಕಾರ್ಡ್ ತೊಗೊಂಡಿದ್ದೀನಿ. ಸೊ ಗೋಪ್ರೋಗೆಲ್ಲ ನೀವೆಲ್ಲ ಎಕ್ಸ್ಟ್ರೀಮ್ ಮೆಮೊರಿ ಕಾರ್ಡ್ ಅಂತ ಬರುತ್ತೆ, ಎಕ್ಸ್ಟ್ರೀಮ್ ಅಂತ. ಸೊ ಅದನ್ನ ತೊಗೋಬೇಕು. ಬಿಕಾಸ್ ರೀಡ್ ಆ್ಯಂಡ್ ರೈಟ್ ಸ್ಪೀಡ್ ತುಂಬ ಜಾಸ್ತಿ ಇರುತ್ತೆ ಎಕ್ಸ್ಟ್ರೀಮಲ್ಲಿ. ಸೊ ತುಂಬ ಯೂಸ್ ಆಗುತ್ತೆ. ಆಮೇಲೆ ನೀವು ಚಾರ್ಜ್ ಮಾಡ್ಕೋಬೇಕು ಅಂದರೆ, ಸೊ ನೋಡಿ ಇಲ್ಲಿದೆ ಚಾರ್ಜಿಂಗ್ ಇದು. ಸೊ ಇಲ್ಲಿ ನೀವು ಹಾಕಿಬಿಟ್ಟು ಈ ಥರ ಮಾಡಿಬಿಟ್ಟು ಇದು ನೀವು ನಾರ್ಮಲ್ ಎಕ್ಸಿಸ್ಟಿಂಗ್ ಮೊಬೈಲ್ ಅಡಾಪ್ಟರಿಗೆ ಹಾಕ್ಬಿಟ್ಟು, ಅಥವಾ ಪವರ್ ಬ್ಯಾಂಕ್ ಇರುತ್ತಲ್ಲ, ಸೊ ಅದರಿಂದನೂ ಚಾರ್ಜ್ ಮಾಡ್ಕೋಬೋದು. ನಾನು ಆಲ್ರೆಡಿ ಚಾರ್ಜ್ ಮಾಡಿದ್ದೀನಿ ಬ್ಯಾಟ್ರಿಗೆ. ಸೊ ನಿಮಗೆ ತೋರಿಸ್ತೀನಿ ಇದು ಹೆಂಗೆ ಆನ್ ಮಾಡೋದು ಅಂತ. ಓಕೆ. ಸೊ ಇದನ್ನ ಮತ್ತೆ ನಾವು ಕ್ಲೋಸ್ ಮಾಡಿಬಿಟ್ಟು, ಸೊ ಈ ಪವರ್ ಬಟನ್ ಇದೆಯಲ್ಲ, ಇದೊಂದು ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಬೇಕು ಒಂಚೂರು. ಓಕೆ. ಈ ಥರ ಬೀಪ್ ಸೌಂಡ್ ಬರುತ್ತೆ 3. ಸೊ ಬೀಪ್ ಸೌಂಡ್ ಬಂದಮೇಲೆ ನೋಡಿ ಈ ಥರ ಆನ್ ಆಗಿಬಿಡುತ್ತೆ. ಸೊ ನಾನು ಆಲ್ರೆಡಿ ಎಲ್ಲ ಸೆಟ್ಟಿಂಗ್ಸ್ ಮಾಡಿಟ್ಟಿದ್ದೀನಿ. ಸೊ ಹಂಗಾಗಿ ಡೈರೆಕ್ಟ್ ಇದು ಬಂದಿದೆ. ಸೊ ಫಸ್ಟ್ ಆನ್ ಆದ ತಕ್ಷಣ ನಿಮಗೆ ಇಟ್ ವಿಲ್ ಆಸ್ಕ್ ಯು ಟು ಸೆಲೆಕ್ಟ್ ಲ್ಯಾಂಗ್ವೇಜ್. ಸೊ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇಟ್ ವಿಲ್ ಆಸ್ಕ್ ಯು ಟು ಸೆಲೆಕ್ಟ್ ದಿ GPS, ಎನೇಬಲ್ GPS ಅಂತ ಆಪ್ಷನ್ ಬರುತ್ತೆ. ಸೊ ಅದನ್ನ ಎನೇಬಲ್ ಮಾಡ್ಕೋಬೇಕು. ಆಮೇಲೆ ಇಟ್ ವಿಲ್ ಆಸ್ಕ್ ಯು ಟು ಇನ್ಸ್ಟಾಲ್ ಗೋಪ್ರೋ ಅಪ್ಲಿಕೇಶನ್. ನಾನು ಮೊಬೈಲಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಹಂಗಾಗಿ ನನಗೆ ಡೈರೆಕ್ಟ್ ಅದೆಲ್ಲ ತೋರಿಸಿದೆ. ಆಮೇಲೆ ಇದು ನೋಡಿ ನೋ SD ಕಾರ್ಡ್ ಅಂತ, ಬಿಕಾಸ್ ನಾನು SD ಕಾರ್ಡ್ ರಿಮೂವ್ ಮಾಡಿಟ್ಟಿದ್ದೀನಿ. ಸೊ ಸ್ಕ್ರಾಲ್ ಮಾಡಿ ನೀವು ಮೋಡ್ಸ್ನ ಚೇಂಜ್ ಮಾಡ್ಕೋಬೋದು. ಸೊ ಈ ಕಡೆ ಲೆಫ್ಟ್ ಸ್ಕ್ರಾಲ್ ಮಾಡಿದ್ರೆ ವಿಡಿಯೋ ಬರುತ್ತೆ, ಇನ್ನೊಂದ್ಸಲ ಲೆಫ್ಟ್ ಮಾಡಿದ್ರೆ ಫೋಟೋ ಮೋಡ್ ಬರುತ್ತೆ. ಸೊ ನೀವು ಅದೇ ಥರ, ಸೊ ಫಸ್ಟ್ ಒನ್ ಈಸ್ ಟೈಮ್ ಲ್ಯಾಪ್ಸ್ ವಿಡಿಯೋನು ಕ್ಯಾಪ್ಚರ್ ಮಾಡ್ಕೋಬೋದು ನೀವು. ಸೊ ಇಲ್ಲಿ ಮೇಲ್ಗಡೆಯಿಂದ ನೀವು ಜಸ್ಟ್ ಈ ಥರ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಅಡಿಷ್ನಲ್ ಸೆಟ್ಟಿಂಗ್ಸ್ ಬರುತ್ತೆ. ಸೊ ಇದರಲ್ಲಿ ನೀವು ಸ್ಪೀಕ್ ಎನೇಬಲ್ ಮಾಡ್ಕೋಬೋದು. ಸೊ ನೀವು ವಾಯ್ಸ್ ಕಂಟ್ರೋಲಿಂದನೇ ಗೋಪ್ರೋನ ಆಕ್ಸೆಸ್ ಮಾಡ್ಬೋದು. ಸೊ ಇದೆಲ್ಲ ಬೇರೆ ಬೇರೆ ಫೀಚರ್ಸ್ ಇದೆ. ಸೊ ಇದು ಲಾಕ್ ಫೀಚರ್ ಇದೆ. ಸೊ ಸ್ಕ್ರೀನ್ ಲಾಕು ಈ ಥರ. ಸೊ ಇದು ಝೂಮ್ ಆಪ್ಷನ್ ಇದೆ. ಸೊ ನೀವು ಝೂಮ್ ಮಾಡ್ಕೋಬೋದು ಈ ಥರ. ಜಸ್ಟ್ ಟಚ್ ಸ್ಕ್ರೀನಲ್ಲಿ ಎಲ್ಲ ಟಚ್ ಸ್ಕ್ರೀನೇ. ಸೊ ಫುಲ್ ನೀವು ಈ ಥರ ಸ್ಕ್ರೋಲ್ ಮಾಡಿದ್ರೆ ಝೂಮ್ ಆಗುತ್ತೆ ಅಪ್ ಟು 2.0. ಸೊ ಆಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಎಲ್ಲ ಡಿಫ್ರೆಂಟ್ ಆಪ್ಷನ್ಸ್ ಬರುತ್ತೆ. ಟೈಮ್ ಲ್ಯಾಪ್ಸು, ನೈಟ್ ಲ್ಯಾಪ್ಸು. ಸೊ ಅದು ಆಮೇಲೆ ಲೆನ್ಸು ಬರುತ್ತೆ, ಎಷ್ಟು ಲೆನ್ಸು ಅಂತ ವೈಡ್ ಇದೆ. ಆ್ಯಂಡ್ ದೆನ್ ನೀವು ವಿಡಿಯೋ ಮೋಡಿಗೆ ಹೋದರೆ, ಸೊ ವಿಡಿಯೋ ಮೋಡಲ್ಲಿ ನಿಮಗೆ ಮತ್ತೆ ಇಲ್ಲೂ ನೋಡಿ ಈ ಥರ ಆಪ್ಷನ್ಸ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಸ್ಟ್ ಆಪ್ಷನ್ ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಇದೆ 1080. ಸೊ ವಿಡಿಯೋ ಮೋಡಲ್ಲಿ ನೀವು ಇದರಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಫ್ರೆಂಟ್ ಆಪ್ಷನ್ಸ್ ಸಿಗುತ್ತೆ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಸ್ಟ್ಯಾಂಡರ್ಡು. ಸೊ ಇದು 1080 ರೆಸಲ್ಯೂಷನ್ ಇದೆ, ಬಟ್ ವಿತ್ 60 FPS ಸ್ಪೀಡು. ಆಮೇಲೆ ನೀವು ಇದನ್ನ ಎಡಿಟ್ ಬೇಕಾದರೂ ಮಾಡ್ಕೋಬೋದು. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ
ಸೊ ನಿಮಗೆ ಮತ್ತೆ ಡಿಫ್ರೆಂಟ್ ಎಲ್ಲ ಆಪ್ಷನ್ಸ್ ಬರುತ್ತೆ. ಸೊ ನೀವೆಲ್ಲ ಎಡಿಟ್ ಮಾಡ್ಕೋಬೋದು. ಆ್ಯಂಡ್ ದೆನ್ ಸೆಕೆಂಡ್ ಬಂದುಬಿಟ್ಟು ಆ್ಯಕ್ಟಿವಿಟಿ ಅಂತ ಇದೆ. ಸೊ ಇಟ್ ಈಸ್ 2.7K ವಿತ್ 60 FPS ಸ್ಪೀಡು. ಇಟ್ ಈಸ್ ಅ ಸೂಪರ್ ವ್ಯೂ ಅಂತ. ಆಮೇಲೆ ಥರ್ಡ್ ಒನ್ ಬಂದುಬಿಟ್ಟು ಸಿನಿಮ್ಯಾಟಿಕ್. ಇದು ಸಿನಿಮ್ಯಾಟಿಕ್ ಅದರಲ್ಲಿ 4K ವಿತ್ 30 FPS ಸ್ಪೀಡು. ಇದನ್ನು ನೀವು ಎಲ್ಲ ಆಪ್ಷನ್ಸು ನೀವು ನಿಮ್ಗೆ ಹೆಂಗೆ ಬೇಕು ಆ ಥರ ಎಡಿಟ್ ಮಾಡ್ಕೋಬೋದು. ಲಾಸ್ಟ್ ಒನ್ ಈಸ್ ಅ ಸ್ಲೋ ಮೋಷನ್ ವಿತ್ 1080 ರೆಸಲ್ಯೂಷನ್. ಇದು ಬ್ಯಾಟ್ರಿ ಇಂಡಿಕೇಷನ್ ಇದೆ. ಸೊ ಬ್ಯಾಟ್ರಿ ನಿಮಗೆ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಬರ್ಬೋದು ಅಷ್ಟೇ. ಕಂಟಿನ್ಯೂಸ್ ಆಗಿ ನೀವು ವಿಡಿಯೋ ಶೂಟ್ ಮಾಡಿದ್ರೆ ಒಂದು 20 ಮಿನಿಟ್ಸ್ ಅಷ್ಟೇ ಬರುತ್ತೆ. ಸೊ ಆಮೇಲೆ ಈ ಕಡೆ ನೀವು ಫೋಟೋದಲ್ಲಿ ನೀವು ಆಪ್ಷನ್ಸ್ ನೋಡಬೇಕಂದ್ರೆ ಸೊ ಇಲ್ಲಿ ಮತ್ತೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಫೋಟೋ ಮೇಲೆ ಸೊ ಅಗೇನ್ ನೀವು ಹ್ಯಾವ್ ಆಪ್ಷನ್ಸ್ ಲೈಕ್ ಫೋಟೋ. ಫಸ್ಟ್ ಒನ್ ಬಂದುಬಿಟ್ಟು ಫೋಟೋ ವೈಡ್ ಆ್ಯಂಗಲ್ಲು, ಸೆಕೆಂಡ್ ಒನ್ ಈಸ್ ಅ ಲೈವ್ ಬಸ್ಟ್ ವೈಡ್ ಆ್ಯಂಗಲ್ಲು, ಥರ್ಡ್ ಒನ್ ಈಸ್ ಬರ್ಸ್ಟ್ ದಿಸ್ ಆಟೋ ಮೋಡ್ ಆ್ಯಂಡ್ ವೈಡ್ ಆ್ಯಂಗಲ್ಲು. ಸೊ ನೈಟ್ ಫೋಟೋ ನೀವು ನೈಟ್ ವಿಷನಲ್ಲೂ ತೊಗೋಬೋದು, ಆಟೋ ವಿತ್ ವೈಡ್. ಇದನ್ನು ನೀವು ಎಡಿಟ್ ಮಾಡ್ಕೋಬೋದು. ಸೊ ನೀವು ನಿಮ್ಮದೇ ಸಪ್ರೇಟ್ ಕಸ್ಟಮೈಸೇಷನ್ ಮಾಡ್ಕೋಬೋದು. ಸೊ ಇದು ಪ್ಲಸ್ ಐಕನ್ ಕ್ಲಿಕ್ ಮಾಡಿದ್ರೆ ಸೊ ನೀವೆಲ್ಲ ಇದು ಎಡಿಟ್ ಮಾಡ್ಕೋಬೋದು ನೀವು. ಆ್ಯಂಡ್ ದೆನ್ ಮತ್ತೇನಿದೆ ಅಂತ ನೋಡೋದಾದರೆ ಸೊ ಇಷ್ಟೇ ಇದೆ. ಸೊ ನೀವು ಗೋಪ್ರೋ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ನೀವು ಗೋಪ್ರೋ ಆ್ಯಪಿಂದನೇ ಇದನ್ನ ಕಂಟ್ರೋಲ್ ಮಾಡ್ಬೋದು ಕ್ಯಾಮ್ರಾನ. ಸೊ ಆಮೇಲೆ ಈಸಿಯಾಗಿ ನೀವು ಎಲ್ಲ ಡೇಟಾನ ಟ್ರಾನ್ಸ್ಫರ್ ಮಾಡ್ಕೋಬೋದು ಮೊಬೈಲಿಗೆ. ಸೊ ತುಂಬ ಯೂಸರ್ ಫ್ರೆಂಡ್ಲಿ ಇದೆ. ಸೊ ನೋಡಿ ಈ ಥರ ಇದೆ. ಸೊ ಇದು ಕ್ಯಾಪ್ಚರ್ ಬಟನ್ನು. ಆಮೇಲೆ ಆಡಿಯೋ ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ಬಟ್ ನೀವು ಹೊರಗಡೆ ಬೈಕ್ ಮೇಲೆ ವಿಲಾಗಿಂಗು ಅದೆಲ್ಲ ಮಾಡ್ತೀರಾ ಅಂದರೆ ನಿಮಗೆ ಎಕ್ಸ್ಟರ್ನಲ್ ಮೈಕ್ ಬೇಕೇ ಬೇಕು. ಸೊ ಎಕ್ಸ್ಟರ್ನಲ್ ಮೈಕ್ ನೀವು ಇದು ಮಾಡಬೇಕು ಅಂದರೆ ಈ ಗೋಪ್ರೋದೇ ಒಂದು ಆಫಿಷಿಯಲ್ ಮೈಕ್ ಅಡಾಪ್ಟರ್ ಇದೆ. ಅದಷ್ಟೇ ಇದಕ್ಕೆ ವರ್ಕ್ ಆಗುತ್ತೆ. ಸೊ ನೀವು ಅದನ್ನೇ ತೊಗೋಬೇಕು, ಬೇರೆದು ವರ್ಕ್ ಆಗಲ್ಲ ಇದಕ್ಕೆ. ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ನೋಡಿ ಇದು ಫ್ರಂಟ್ ಸ್ಕ್ರೀನ್ ತೋರಿಸಿಲ್ಲ ನಿಮಗೆ. ಸೊ ಇಸ್ ಅ ಫ್ರಂಟ್ ಸ್ಕ್ರೀನ್. ಸೊ ನೋಡಿ ಇದು ಫ್ರಂಟ್ ಸ್ಕ್ರೀನು ನೀವು ನೋಡ್ಕೋಬೋದು. ಐ ಮೀನ್ ಸೆಲ್ಫಿ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಅಥವಾ ಸೆಲ್ಫಿ ಫೋಟೋ ತೊಗೋತಿರ್ಬೇಕಾದ್ರೆ ನೀವೆಲ್ಲ ಇಲ್ಲೇ ನೋಡ್ಕೋಬೋದು. ಓಕೆ. ಸೊ ಅದನ್ನ ಆಫ್ ಹೆಂಗೆ ಮಾಡಬೇಕು ಅಂದರೆ ಅಗೇನ್ ಸೇಮ್ ದಿಸ್ ಪವರ್ ಬಟನ್ನ ನೀವು ಒಂದು ಲಾಂಗ್ ಪ್ರೆಸ್ ಮಾಡಬೇಕು ಅಷ್ಟೇ. ಈ ಥರ ಲಾಂಗ್ ಪ್ರೆಸ್ ಮಾಡಿದ್ರೆ ಅಗೇನ್ ಯು ವಿಲ್ ಹಿಯರ್ ಅ ಬೀಪ್ ಸೌಂಡ್ ಆ್ಯಂಡ್ ದೆನ್ ಇಟ್ ವಿಲ್ ಗೆಟ್ ಶಟ್ ಡೌನ್. ಓಕೆ. ಸೊ ಮೌಂಟಿಂಗ್ ನೋಡಿ, ಮೌಂಟಿಂಗಲ್ಲೂ ನಿಮಗೆ ಗೋಪ್ರೋ ಲೋಗೋ ಇದೆ. ಸೊ ಇಲ್ಲೂ ಲೋಗೋ ಇದೆ. ಆಮೇಲೆ ಸೊ ಇದು ಸ್ಟಿಕ್ಕರ್ ಇದೆ. ಸೊ ಇದನ್ನು ನೀವು ತೆಗೆದುಬಿಟ್ಟು ಅಂಟಿಸ್ಕೋಬೋದು. ಸೊ ಇದನ್ನ ಹೆಂಗೆ ಮೌಂಟ್ ಮಾಡಬೇಕು ಅಂತ ತೋರಿಸ್ತೀನಿ. ಸೊ ಇದು ಒಂದು ರಬ್ಬರ್ ಸ್ಟ್ರೈಪ್ ಇದೆ. ಸೊ ಇದನ್ನ ನೀವು ಜಸ್ಟ್ ಈ ಥರ ರಿಮೂವ್ ಮಾಡಿಬಿಟ್ಟು ಸೊ ಇದನ್ನ ಈ ಥರ ಪ್ರೆಸ್ ಮಾಡಿಬಿಟ್ಟು ಒಳಗಡೆ ಹಾಕಿದ್ರೆ ಆಯಿತು. ಸೊ ನೋಡಿ ಈ ಥರ ಇದಾಗುತ್ತೆ. ಸೊ ಅದಾದಮೇಲೆ ನಿಮಗೆ ಕ್ಯಾಮ್ರಲ್ಲಿ ಇಲ್ಲಿ ಕೆಳಗಡೆ ಯಾವಾಗ ತೋರಿಸೋದನ್ನೆಲ್ಲ ತೆಗೆದುಬಿಟ್ಟು ಸೊ ಇದನ್ನ ನೀವು ಈ ಥರ ಜಸ್ಟು ಓಪನ್ ಮಾಡ್ಕೊಬಿಟ್ಟು ಸೊ ಇದನ್ನ ತೊಗೊಂಡು ಇದರಲ್ಲಿ ಇನ್ಸರ್ಟ್ ಮಾಡಬೇಕು ಈ ಥರ. ಓಕೆ. ಸೊ ಈ ಥರ ಇನ್ಸರ್ಟ್ ಮಾಡಿದ್ಮೇಲೆ ಇದು ಸ್ಕ್ರೀವ್ ಇದೆಯಲ್ಲ, ಸೊ ಸ್ಕ್ರೀವಿಂದ ನೀವು ಟೈಟ್ ಮಾಡ್ಕೋಬೇಕು. ಈ ಥರ ಟೈಟ್ ಮಾಡ್ಕೋಬೇಕು. ಓಕೆ. ಸೊ ನೋಡಿ ನಿಮಗೆ ತೋರಿಸ್ತೀನಿ ಇವಾಗ ಕೆಳಗಡೆ ಇಟ್ಬಿಟ್ಟು. ಓಕೆ. ಸೊ ಈ ಥರ ಟೈಟ್ ಮಾಡಿಬಿಟ್ಟು ಸೊ ನೋಡಿ ಈ ಥರ ಟೈಟ್ ಮಾಡ್ಕೊಬಿಟ್ಟು ನೀವು ಎಲ್ಲಿ ಬೇಕಾದರೂ ಮೌಂಟ್ ಮಾಡ್ಕೋಬೋದು. ಇದು ಕಾರ್ ಆಗಲಿ, ಬೈಕಿಗಾಗಲಿ, ನಿಮ್ಮ ಹೆಲ್ಮೆಟ್ಟಿಗಾಗಲಿ, ಸೊ ಎಲ್ಲಿ ಬೇಕಾದರೂ ಮೌಂಟ್ ಮಾಡ್ಕೋಬೋದು. ಸೊ ಅಡ್ಜಸ್ಟಿಂಗ್ ಬೇಕು ಅಂದರೆ ನೋಡಿ ಈ ಥರ ಅಡ್ಜಸ್ಟು ಆಗುತ್ತೆ. ನೋಡಿ ಈ ಥರ ಕೆಳಗಡೆ ಆಗುತ್ತೆ. ಸೊ ನಿಮ್ಗೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ. ಸೊ ತುಂಬ ಹ್ಯಾಂಡಿ ಆಗಿದೆ ಇದು. ಬಟ್ ನೀವು ಎಲ್ಲಿ ಅಂಟಿಸ್ತಿರ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಅಂಟಿಸ್ಬೇಕು. ಬಿಕಾಸ್ ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಜಂಪಲ್ಲೆಲ್ಲ ನೀವು ನಿಮ್ಮದು ಅಡಿಜಿವ್ ಏನು ಯಾವುದರಿಂದ ಅಂಟಿಸ್ತಿರಲ್ಲ, ಅಡಿಜಿವ್ ಕರೆಕ್ಟಾಗಿರಲಿಲ್ಲ ಅಂತ ಅಂದರೆ ಬಿಡೋ ಚಾನ್ಸಸ್ಸು ಇರುತ್ತೆ. ಸೊ ಅದನ್ನ ನೀವು ಸ್ವಲ್ಪ ಚೆನ್ನಾಗಿ ಅಂಟಿಸ್ಬೇಕು ಅಷ್ಟೇ. ಓಕೆ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಒಳಗೆ ಬಾಕ್ಸಲ್ಲಿ ಏನೇನಿತ್ತು, ಆಮೇಲೆ ಏನೇನು ಫೀಚರ್ಸ್ ಇದೆ ಗೋಪ್ರೋ ಅಡ್ವೆಂಚರ್ ಕ್ಯಾಮ್ರಲ್ಲಿ. ಸೊ ಆಡಿಯೋ ಮತ್ತು ವಿಡಿಯೋ ಕ್ವಾಲಿಟಿ ಬಗ್ಗೆ ನೆಕ್ಸ್ಟ್ ಟ್ರಾವೆಲ್ ವಿಲಾಗ್ ಮಾಡ್ತೀನಲ್ಲ ಆವಾಗ ನಿಮಗೆ ಹೇಳ್ತೀನಿ ಹೇಗಿದೆ ಅಂತ. ಆಮೇಲೆ ಸ್ಪೆಷಲಿ ಅಂಡರ್ ವಾಟರ್ಗೆ ಇನ್ನೊಂದು ಪಾಡ್ ಬರುತ್ತೆ, ಫ್ಲೋಟಿಂಗ್ ಪಾಡ್ ಅಂತ, ಅದನ್ನ ನೀವು ಯೂಸ್ ಮಾಡಬೇಕು. ಆಮೇಲೆ ಸೊ ಇದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅನಿಸುತ್ತೆ. ಸೊ ದಯವಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಆಮೇಲೆ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಸೊ ಇಲ್ಲಿಗೆ ಮುಗಿಸೋಣ ಇವತ್ತು. ಓಕೆ, ಬಾಯ್, ಅಂಟಿಲ್ ನೆಕ್ಸ್ಟ್ ವಿಡಿಯೋ.